ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ವಿ ರವಿಚಂದ್ರನ್ ರವರು ಅಭಿನಯಿಸಿರುವಂಥ ಸಿನಿಮಾಗಳ ಪೈಕಿ 100 ದಿನ ಪ್ರದರ್ಶನ ಕಂಡಂಥ ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಈ ಹಿಂದೆ ಹಾಕಿದಂಥ ಶಿವಣ್ಣರವರ 100 ದಿನಕ್ಕಿಂತ ಹೆಚ್ಚು ಪ್ರದರ್ಶನ ಕಂಡಂಥ ಸಿನಿಮಾಗಳ ವಿಡಿಯೋಗೆ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ಈ ವಿಡಿಯೋಗೂ ಕೂಡ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಸಿಗುತ್ತದೆ ಎಂದುಕೊಂಡಿದ್ದೇನೆ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕ್ರೇಜಿ ಸ್ಟಾರ್ ರವಿಚಂದ್ರರವರು ನಿರ್ದೇಶನ, ಸಂಗೀತ ನಿರ್ದೇಶನ ಹಾಗೂ ನಿರ್ಮಾಣ ಸಂಸ್ಥೆಯನ್ನು ಹೊಂದಿದಂಥ ಕನ್ನಡದ ಏಕೈಕ ನಟರಲ್ಲಿ ಒಬ್ಬರಾಗಿದ್ದರು. ಹಾಗೆ ಈ ನಟ ನಟಿಸಿದಂತಹ ಸಿನಿಮಾಗಳಲ್ಲಿ ಹಲವಾರು ಸಿನಿಮಾಗಳು ಶತದಿನೋತ್ಸವವನ್ನೇ ಆಚರಿಸಿದ್ದವೆ. ಅಂತಹ ಸಿನಿಮಾಗಳ ಪೈಕಿಯಲ್ಲಿ ಮೊದಲಿಗೆ ಕದೀಮ ಕಳ್ಳರು. ಈ ಸಿನಿಮಾ 1982ರಲ್ಲಿ ತೆರೆಕಂಡಿದ್ದು, ಸಿನಿಮಾ 100 ದಿನಕ್ಕಿಂತ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. ಎರಡನೇದಾಗಿ ಸಾವಿರ ಸುಳ್ಳು. 1985ರಲ್ಲಿ ತೆರೆಕಂಡಿದ್ದು, ಸಿನಿಮಾ 100 ದಿನಕ್ಕಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಿದೆ. ಸ್ವಾಭಿಮಾನ. 1985ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಥಿಯೇಟರ್ಗಳಲ್ಲಿ 25 ವಾರಗಳಿಗಿಂತಲೂ ಹೆಚ್ಚಿನ ವಾರ ಪ್ರದರ್ಶನ ಕಂಡಿದೆ. 1985ರಲ್ಲಿ ತೆರೆಕಂಡಂಥ ನಾನು ನನ್ನ ಹೆಂಡತಿ. ಈ ಸಿನಿಮಾ 25 ವಾರಕ್ಕಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಸಿನಿಮಾವಾಗಿದೆ. ಪ್ರೇಮಲೋಕ. 1987ರಲ್ಲಿ ತೆರೆಕಂಡಂಥ ಈ ಸಿನಿಮಾ 300 ದಿನಗಳಿಗಿಂತಲೂ ಹೆಚ್ಚಿನ ದಿನ ಈ ಸಿನಿಮಾ ಪ್ರದರ್ಶನ ಕಂಡಿದೆ ಅಂತ ಹೇಳಬಹುದು. ರಣಧೀರ. 1988ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಪ್ರದರ್ಶನ 175 ದಿನಕ್ಕಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಿದೆ. ಅಂಜದ ಗಂಡು. 1988ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 100 ದಿನಕ್ಕಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಸಿನಿಮಾವಾಗಿದೆ. ಯುದ್ಧಕಾಂಡ. 1989ರಲ್ಲಿ ತೆರೆಕಂಡಂಥ ಈ ಸಿನಿಮಾ 25 ವಾರಗಳಿಗಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಸಿನಿಮಾವಾಗಿದೆ. ಯುಗಪುರುಷ. 1989ರಲ್ಲಿ ತೆರೆಕಂಡಂಥ ಈ ಸಿನಿಮಾ 100 ದಿನಗಳಿಗಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಿದೆ. ರಾಮಾಚಾರಿ. 1991ರಲ್ಲಿ ತೆರೆಕಂಡಂಥ ಈ ಸಿನಿಮಾ 365 ದಿನಗಳಿಗಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಏಕೈಕ ಸಿನಿಮಾವಾಗಿದೆ. ಹಳ್ಳಿ ಮೇಷ್ಟ್ರು. 1992ರಲ್ಲಿ ತೆರೆಕಂಡಂಥ ಈ ಸಿನಿಮಾ 100 ದಿನಗಳಿಗಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಸಿನಿಮಾವಾಗಿದೆ. ಶ್ರೀರಾಮಚಂದ್ರ. 1992ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 100 ದಿನಕ್ಕಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಸಿನಿಮಾವಾಗಿದೆ. ಗಡಿಬಿಡಿ ಗಂಡ. 1993ರಲ್ಲಿ ತೆರೆಕಂಡಂಥ ಈ ಸಿನಿಮಾ 25 ವಾರಗಳಿಗಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಸಿನಿಮಾವಾಗಿದೆ. ಅಣ್ಣಯ್ಯ. 1993ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 25 ವಾರಗಳಿಗಿಂತಲೂ ಹೆಚ್ಚಿನ ವಾರ ಪ್ರದರ್ಶನ ಕಂಡಿದೆ. ಮನೆದೇವರು. 1993ರಲ್ಲಿ ತೆರೆಕಂಡಂಥ ಈ ಸಿನಿಮಾ 100 ದಿನಗಳಿಗಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಸಿನಿಮಾವಾಗಿದೆ. ರಸಿಕಾ. 1999ರಲ್ಲಿ ತೆರೆಕಂಡಂಥ ಈ ಸಿನಿಮಾ 100 ದಿನಗಳಿಗಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಿದೆ. ಪುಟ್ನಂಜ. 1995ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 25 ವಾರಗಳಿಗಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಿದೆ. ಸಿಪಾಯಿ. 1996ರಲ್ಲಿ ತೆರೆಕಂಡಂಥ ಈ ಸಿನಿಮಾ 100 ದಿನಗಳಿಗಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಿದೆ. ಯಾರೇ ನೀನು ಚೆಲುವೆ. 1998ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 100 ದಿನಗಳಿಗಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಿದೆ. ಮಾಂಗಲ್ಯಂ ತಂತು ನಾನೇನ. 1998ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 100 ದಿನಗಳಿಗಿಂತ ಹೆಚ್ಚಿನ ದಿನ ಪ್ರದರ್ಶನ ಕಂಡಿದೆ. ಪ್ರೀಸೋತಪ್ಪ. 1998ರಲ್ಲಿ ತೆರೆಕಂಡಂಥ ಈ ಸಿನಿಮಾ 100 ದಿನಗಳಿಗಿಂತ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಸಿನಿಮಾವಾಗಿದೆ. ನಾನು ನನ್ನ ಹೆಂಡ್ತಿರು. 1999ರಲ್ಲಿ ತೆರೆಕಂಡಂಥ ಈ ಸಿನಿಮಾ 100 ದಿನಗಳಿಗಿಂತ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಸಿನಿಮಾಗಳ ಪೈಕಿಯಲ್ಲಿ ಒಂದಾಗಿದೆ. ಓ ನನ್ನ ನಲ್ಲೆ. 2000ನೇ ಇಸ್ವಿಯಲ್ಲಿ ತೆರೆಕಂಡಂಥ ಈ ಸಿನಿಮಾ 100 ದಿನಗಳಿಗಿಂತ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಕನ್ನಡ ಸಿನಿಮಾವಾಗಿದೆ. ಕನಸುಗಾರ. 2001ರಲ್ಲಿ ತೆರೆಕಂಡಂಥ ಈ ಸಿನಿಮಾ 100 ದಿನಗಳಿಗಿಂತ ಹೆಚ್ಚಿನ ದಿನ ಸಿನಿಮಾ ಥಿಯೇಟರ್ಗಳಲ್ಲಿ ಪ್ರದರ್ಶನ ಕಂಡಂಥ ಸಿನಿಮಾಗಳ ಪೈಕಿಯಲ್ಲಿ ಒಂದಾಗಿದೆ. ಮಲ್ಲ. 2004ರಲ್ಲಿ ತೆರೆಕಂಡಂಥ ಈ ಸಿನಿಮಾ 175 ದಿನಗಳಿಗಿಂತಲೂ ಹೆಚ್ಚಿನ ದಿನ ಪ್ರದರ್ಶನ ಕಂಡಂಥ ಸಿನಿಮಾವಾಗಿದೆ. ದೃಶ್ಯ. 2014ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 100 ದಿನಗಳಿಗಿಂತ ಹೆಚ್ಚಿನ ದಿನ ಓಡಿದಂಥ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ರವರ ಕೊನೆಯ ಸಿನಿಮಾವಾಗಿದೆ. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ರವರು
ಅಭಿನಯಿಸಿರುವಂಥ ಸಿನಿಮಾಗಳ ಪೈಕಿಯಲ್ಲಿ 100 ದಿನ ಪ್ರದರ್ಶನ ಕಂಡಂಥ ಸಿನಿಮಾಗಳ ಬಗ್ಗೆ ತಿಳಿದುಕೊಂಡೆವು. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ನಟನ ಹಾಗೂ ನಟಿಯ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ಮಾಹಿತಿಯನ್ನು ನಾವು ಸರಿಸುಮಾರು 20 ಥಿಯೇಟರ್ಗಿಂತಲೂ ಹೆಚ್ಚಿನ ಥಿಯೇಟರ್ನಲ್ಲಿ 100 ದಿನಗಳಿಗಿಂತ ಹೆಚ್ಚಿನ ದಿನ ಪ್ರದರ್ಶನ ಕಂಡಂತಹ ಸಿನಿಮಾಗಳನ್ನು ಮಾತ್ರ ನಿಮಗೆ ತಿಳಿಸಿರುತ್ತೇವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.